75ರ ಸ್ವಾತಂತ್ರ್ಯ ನಡಿಗೆ ಕಾರ್ಯಕ್ರಮ ತಾವೆಲ್ಲ ಗಮನಿಸಿದ್ರಿ, ನೀವೆಲ್ಲ ಬಂದಿದ್ರಿ. ಫ್ರೀಡಂ ಮಾರ್ಚ್ ಸುಮಾರು 3 ಲಕ್ಷ ಜನ ಅವತ್ತು ನಡೆದಂಥದ್ದು, ಹೆಜ್ಜೆ ಹಾಕಿದಂಥದ್ದು, ವಿದ್ಯಾರ್ಥಿಗಳು ಪಾಲ್ಗೊಂಡದ್ದು, ಈ ದೇಶದ ಎಲ್ಲ ಹೊಸ ಯುವಕರುಗಳು ಬಂದು ಆ ಒಂದು ಫ್ರೀಡಂ ಮಾರ್ಚ್ ನಲ್ಲಿ ಪಾಲ್ಗೊಂಡದ್ದು. ಬಿಜೆಪಿಯವರು ಅರಗರ್ ತಿರಂಗ ಅಂತೇಳಿ ಹೇಳಿದ್ರು. ನೀವು ಫ್ರೀಡಂ ಮಾರ್ಚ್ ಅಂತೇಳಿ ನೀವು ಮಾಡಿದ್ರಿ. ಅದನ್ನು ಮಾಡಿ ಒಂದು ಇತಿಹಾಸ ಪುಟಕ್ಕೆ ತಾವೆಲ್ಲ ಕೂಡ ಸೇರಿದ್ರಿ. ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅದನ್ನ ಯಾರು ಐಡೆಂಟಿಫೈ ಮಾಡ್ಕೊಂಡಿದ್ರು, ಯಾರು ರಿಜಿಸ್ಟ್ರೇಷನ್ ಮಾಡಿದ್ರು, ಅವರೆಲ್ಲರೂ ಕೂಡ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಾರ್ಟ್ ಮಾಡಿದ್ರು. ಅವರ ಮನೆ ಬಾಗಿಲಿಗೆ ಇನ್ವಿಟೇಷನ್ ಕೂಡ ಹೋಗಿತ್ತು, ಒಂದು ಟಿ ಶರ್ಟ್ ಹೋಗಿತ್ತು. ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಒಂದು ಸರ್ಟಿಫಿಕೇಟ್ ಕೂಡ ತಲುಪಿದ್ದು. ಬಹುಶಃ ತಾವೆಲ್ಲ ನೆನಪಿಟ್ಕೊಂಡಿರ್ಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೆ. ಇಲ್ಲೂ ಕೂಡ ಬಹಳ ಜನಕ್ಕೆ ಆ ಸರ್ಟಿಫಿಕೇಟ್ ಎಲ್ಲ ಕೂಡ ತಾವೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದು ತಾವೆಲ್ಲ ಗಮನಿಸಿದ್ದೀವಿ. ಇದು ಅದಕ್ಕಿಂತ ಬಹಳ ಪವಿತ್ರವಾದಂತಹ ಶ್ರೇಷ್ಠವಾದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ. ಅದಕ್ಕೆ ನಾನು ಬೆಳಗಾವಿಗೆ ಸೀಮಿತ ಆಗಬಾರ್ದು. ನಮ್ಮ ಇಡೀ ಅಖಂಡ ಕರ್ನಾಟಕದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಇದು ಪಾಲ್ಗೊಳ್ಬೇಕು. ಅವ್ರನ್ನೂ ಕೂಡ ಇದಕ್ಕೆ ನಾನು ಆಹ್ವಾನಿಸಬೇಕು ಅಂತ ಹೇಳಿ ಈ ಒಂದು ಪೂರ್ವಭಾವಿ ಸಭೆಯನ್ನ ಇವತ್ತು ನಾನು ಇದಕ್ಕೆ ಕರೆದಿದ್ದೇನೆ. ನಾನು ನಮ್ಮ ಎಲ್ಲ ಶಾಸಕರುಗಳಿಗೆ ಹೇಳೋದಿಷ್ಟೇ, ಆ ಶಾಸಕರಿಗೆ ಎಲ್ಲರೂ ಕೂಡ ಒಬ್ಬೊಬ್ಬರಿಗೆ ಅಲ್ಲಿ ಒಂದು ಪ್ರೋಟೋಕಾಲ್ ಕೆಲಸವನ್ನ ಹಚ್ಚಿರ್ತೇನೆ. ಎಲ್ಲ ಪದಾಧಿಕಾರಿಗಳು, ಯಾರು ಕೆಪಿಸಿಸಿ ಪದಾಧಿಕಾರಿಗಳಿರ್ತಾರೆ, ಯಾರು ನಮ್ಮ ಕೆಲವು ಕೋಆರ್ಡಿನೇಟರ್ಸ್ ಇರ್ತಾರೆ, ಅಂತವ್ರಿಗೆಲ್ಲ ಕೂಡ ಮಾಜಿ ಶಾಸಕರು ಯಾರು ಆಕ್ಟಿವ್ ಆಗಿದ್ದಾರೆ, ಮಾಜಿ ಮಂತ್ರಿಗಳು ಯಾರು ಆಕ್ಟಿವ್ ಇದ್ದಾರೆ, ಅಂತವ್ರು ಕೂಡ ಒಂದೊಂದು ಕೆಲಸವನ್ನ ಯಾರು ವಹಿಸ್ಕೊಳ್ತಾರೆ, ಅದಕ್ಕೆಲ್ಲ ಕೂಡ ಕೆಲಸವನ್ನು ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಯಾರು ಕೂಡ ಅಕಾಮಿಡೇಷನ್ ಮಾಡೋದಿಲ್ಲ, ಗಾಡಿಗಳು ಕೊಡೋದಿಲ್ಲ. ಆದ್ರೂ ಕೂಡ ಕೆಲಸ ನಾನು ಮಾಡ್ತೀನಿ. ತನ್ನ ಗಾಡಿನೇ ಬಂದು ಬಂದಂತ ವಹಿಸಿದಂತ ಲೀಡರ್ಗಳನ್ನ ಕರ್ಕೊಂಡು ಆಹ್ವಾನ ಮಾಡಿ ಜೊತೆಲಿ ಹೋಗಿ ಬರ್ತೀನಿ ಅಂತೇಳಿ ಬಂದವ್ರಿಗೆ ನಾವು ಆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಇವತ್ತು ತಮಗೆ ನಾನು ಹೇಳಕ್ಕಾಗದಿಷ್ಟೇ, ಪ್ರತಿ ಬ್ಲಾಕ್ ನಲ್ಲೂ ಕೂಡ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನನಗೆ ದುಡ್ಡು ಕೊಟ್ಬಿಟ್ಟು ಯಾವ ಜನನು ಯಾರು ಕರ್ಕೊಂಡು ಬರುವ ಅವಶ್ಯಕತೆ ಇಲ್ಲ. ಬರೀ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು, ಗೆದ್ದಿರೋರು, ಸೋತಿರೋರು, ನಮ್ಮ ಪಕ್ಷದ ಪ್ರತಿನಿಧಿಗಳು, ಸಕ್ರಿಯ ಕಾರ್ಯಕರ್ತರು, ಸೊಸೈಟಿ ಡೈರೆಕ್ಟರ್ಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಾವೇನು ಆಶ್ರಯ ಸಮಿತಿ ಮೆಂಬರ್ ಮಾಡಿದೀವಿ, ಯಾರಿಗೆ ನಾವು ಗವರ್ಮೆಂಟ್ ನ ನಾಮಿನೇಷನ್ಸ್ ಗ್ರೂಪ್ ಸಹಕಾರಿ ಮೆಂಬರ್ ಮಾಡಿದೀವಿ, ಯಾವುದು ನಮ್ಮ 5 ಗ್ಯಾರಂಟಿಗಳ ಸಮಿತಿ ಮೆಂಬರ್ ಮಾಡಿದೀವಿ, ಮುನ್ಸಿಪಾಲಿಟಿಗೆ ಯಾರು ಮೆಂಬರ್ ಮಾಡಿದೀವಿ, ಕಾರ್ಪೊರೇಷನ್ಗೆ ಯಾರು ಮೆಂಬರ್ ಮಾಡಿದೀವಿ ಅಂತವ್ರನ್ನ ನಾಮಿನೇಷನ್ ಮಾಡಿರೋಂಥವ್ರನ್ನ ಶಾಲಾ ಕಾಲೇಜುಗಳಲ್ಲಿ ಎಲ್ಲಿ ಮೆಂಬರ್ ಮಾಡಿದೀವಿ, ಹಾಸ್ಪಿಟಲ್ ಕಮಿಟಿ ಮೆಂಬರ್ ಮಾಡಿದೀವಿ ಅಂತ ಎಲ್ಲ ಪ್ರಮುಖ ನಾಯಕರುಗಳನ್ನ ಜಾತಿವಾರು, ಎಲ್ಲ ವರ್ಗದ ವಾರು, ಹೆಣ್ಮಕ್ಳುಗಳ ಆದಿಯಾಗಿ ಅನೇಕರಿಗೆ ಈಗಾಗಲೇ ನಾಮಿನೇಷನ್ ಮುಗಿಸಿದ್ದೇವೆ. ಇನ್ನು ನಾಮಿನೇಷನ್ ಸ್ಟೇಟ್ ಲೆವೆಲ್ ಎಲ್ಲ ಕೂಡ ಉಳ್ಕೊಂಡಿದೆ, ಅದು ಬೇರೆ ಪ್ರತ್ಯೇಕವಾದಂತ ವಿಚಾರ. ಈ ಒಂದು ಕಾರ್ಯಕ್ರಮದಲ್ಲಿ ಕನಿಷ್ಠ ಒಂದೊಂದು ಕ್ಷೇತ್ರದಿಂದ, ಈ ಭಾಗದಿಂದ, ಬೆಂಗಳೂರು ಡಿವಿಷನ್ ಇಂದ ಒಂದು 100 ಜನ ಕೂಡ ಅವರವ್ರ ವಾಹನದಲ್ಲಿ ಬಂದು ಒಂದೊಂದು ಗಾಡಿಗಳು ಮಾಡಿಕೊಂಡು ಬಸ್ಸಾರು ಮಾಡ್ಕೊಂಡು ಬನ್ನಿ, ಇದನ್ನಾರು ಮಾಡ್ಕೊಂಡು ಬನ್ನಿ, ಬಂದು ಹುಬ್ಳಿ ಧಾರವಾಡದಲ್ಲಿ ಇಟ್ಕೊಂಡು ಸ್ವಲ್ಪ ದೂರ ಇಟ್ಕೊಂಡು ಅಲ್ಲಿ ಬಂದು 11 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಬಂದು ಅಲ್ಲಿ ಬೆಳಗಾವಿಗೆ ಸೇರುವಂತ ಒಂದು, ಇಲ್ಲಿಂದ 6 ಗಂಟೆ ಟೈಮ್ ಇದೆ, 6 ಗಂಟೆ ಹಿಡಿತದೆ, 6-6:15 ಗಂಟೆ ಹಿಡಿತದೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಎಷ್ಟೊತ್ತಿಗೆ ಬರಬೇಕು, ಏನ್ ಮಾಡಬೇಕು ಅಂತ ತಾವು ತೀರ್ಮಾನ ಮಾಡಿಕೊಂಡು ಮಾಡಬಹುದು. ನನ್ನ ಕೈಯಲ್ಲಿ ಅಲ್ಲಿ ಇರುವಂತಹ ಈಗ ಅಸೆಂಬ್ಲಿ ಬೇರೆ ನಡೀತಾ ಇದೆ, ಎಲ್ಲರಿಗೂ ಕೂಡ ನಾವು ಓದಿಸ್ಕೊಳ್ಳೋಣ. ಅಸೆಂಬ್ಲಿ ಮೆಂಬರ್ಸ್ಗೆ ಅವ್ರ ರೂಮನ್ನ ಈಗ ವೆಕೇಟ್ ಮಾಡಿಸ್ಬಿಟ್ಟು ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡೋಂತ ವ್ಯವಸ್ಥೆಯನ್ನ ಅವ್ರಿಗೆ ಮಾಡ್ತಾ ಇದೀವಿ. ಅವರೇ ಬೇರೆ ಒಂದು ಸಣ್ಣ ಹೋಟೆಲ್ಗಳಲ್ಲಿ ರೂಮ್ ಮಾಡ್ಕೊಳ್ಳಿ ಅಂತ ಹೇಳಿ. ಯಾಕೆಂದ್ರೆ ಅಲ್ಲಿರೋದು ಒಂದು 4 ದೊಡ್ಡ ಹೋಟೆಲ್ಗಳು ಮಾತ್ರ, ದೊಡ್ಡ ಮೀಡಿಯಂ ಸೈಜ್ ಹೋಟೆಲ್ಗಳು. ಆ ಹೋಟೆಲ್ಗಳಲ್ಲಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ಗೆ, ಎಂಪಿಗಳಿಗೆ ಮತ್ತು ಸೀನಿಯರ್ ಲೀಡರ್ಸ್ಗೆ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಡೆಲ್ಲಿಯಿಂದ 150 ಜನ ಪ್ಲಸ್ ಅವರೇ ಬರ್ತಾರೆ, ಸೋಷಿಯಲ್ ಮೀಡಿಯಾ ಅವರು. ಇಲ್ಲಿಂದ ನಾವು ರಾಜ್ಯದಿಂದ ಒಂದು 50 ಜನ ಮೀಡಿಯಾವ್ರನ್ನ, ಇಲ್ಲೂ ಕೂಡ ರಾಜ್ಯ ಮಟ್ಟದ ಮೀಡಿಯಾವ್ರು ಕೂಡ ನಾವು ಕರ್ಕೊಂಡು ಅವರಿಗೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಆದ್ರೆ ನೀವು ಕೆಲವರು ಹುಬ್ಳಿ ಧಾರವಾಡದಲ್ಲಿ ಉಳ್ಕೊಳ್ಳೋರು ರೂಮ್ಗಳು ಮಾಡಿಕೊಂಡು ಅಲ್ಲೆಲ್ಲ ಮಾಡಿಕೊಂಡು ಗಾಡಿಗಳು ಮಾಡಿಕೊಂಡು ಒಂದೊಂದು ಯಾವ್ದಾದ್ರು ಒಂದು ಇನ್ನೋವಾ ಹೊಡ್ಕೊಂಡ್ರೆ ಒಂದು 7 ಜನ ಹೋಗ್ಬೋದು, ಇಲ್ಲ ಬೇರೆ ಯಾವ್ದಾದ್ರು ತಗೊಂಡ್ರೆ ಒಂದು ಮಾಡ್ಬೋದು, ಮಿನಿ ಬಸ್ ಮಾಡ್ಕೊಂಡ್ರೆ ಮಾಡ್ಬೋದು. ಅದೆಲ್ಲ ಬ್ಲಾಕ್ ಕಾಂಗ್ರೆಸ್ ಒಂದು ನಿಮ್ಮ ಸ್ಥಳೀಯ ಶಾಸಕರಿಗೆ ಈ ಜವಾಬ್ದಾರಿಯನ್ನು ನಾವು ಕೊಡ್ತೇವೆ. ಸೊ ಎಲ್ಲರೂ ಬಂದು ನೀವು ಸಾಕ್ಷಿ ಆಗ್ಬೇಕು ಇದಕ್ಕೆ. ಈ ಒಂದು ಐತಿಹಾಸಿಕ ಬರೀ ಒಂದು ಮೈಸೂರು ದಸರಾ
ಯಾವ ರೀತಿ ನಾವು ವಿಜೃಂಭಣೆಯಿಂದ ಲೈಟಿಂಗ್ ಹಾಕಿದ್ದು ಸುಮಾರು 7 ಕೋಟಿನೋ 8 ಕೋಟಿನೋ ಖರ್ಚಾಗಿತ್ತು. ಅದೇ ರೀತಿ ಅವ್ರಿಗೆ ಇಡೀ ಬೆಳಗಾಮಲ್ಲಿ ಆ ಲೈಟಿಂಗ್ ಅನ್ನ ಆ ಸಂದರ್ಭದಲ್ಲಿ ಗಾಂಧಿ ಅಧಿಕಾರ ಕೈಗೊಂಡ ದಿನ ಮಾಡಿ 1 ವಾರ ಅದನ್ನ ನಿರಂತರ ವ್ಯವಸ್ಥೆ ಮಾಡ್ತಿದ್ವಿ. 26ನೇ ತಾರೀಕಿಗೆ ಬಂದು ನೀವೆಲ್ಲ ನೋಡ್ಕೊಂಡು ತಿರುಗಿ ವಾಪಸ್ ಹುಬ್ಳಿ ಧಾರವಾಡದಲ್ಲೋ ರೂಮ್ಗಳು ಮಾಡ್ಕೊಂಡು ವಾಪಸ್ ಬೆಳಿಗ್ಗೆ ಎಷ್ಟೊತ್ತಿಗೆ ಬರುವಂತ ಕೆಲಸ ಕೂಡ ತಾವು ಮಾಡ್ಬೋದು. ಅದು ಕೂಡ ಒಂದು ಅವಕಾಶವನ್ನ ತಾವು ಕಣ್ಣು ತುಂಬಿಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಯಾರಿಗೂ ಶಾಶ್ವತವಲ್ಲ. ಆದ್ರೆ ನಮ್ಮ ಬದುಕಿನಲ್ಲಿ ನಾವು ಯಾವುದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಅಂತೇಳಿ ನಿಮ್ಗೆ ನಾವು ಅಧಿಕಾರ ಕೊಡಿ ಅಂತ ನಾನು ಅಧಿಕಾರ ಕೊಡ್ತೀನಿ ಅಂತ ನಿಮ್ನ ಕರೀತಾ ಇಲ್ಲ. ನೀವು ಕಾಂಗ್ರೆಸ್ಸಿಗರು, ನೀವು ಕಾಂಗ್ರೆಸ್ನ ಇತಿಹಾಸ ಮಾಡೋರು, ಈ ದೇಶಕ್ಕೆ ಸ್ವಾತಂತ್ರ್ಯ ತಗೊಂಡ ಪಕ್ಷದಲ್ಲಿ ನೀವಿರೋರು, ಮಹಾತ್ಮ ಗಾಂಧೀಜಿಯವರ ಸಂತತಿ ಅವರು ನಾವು ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ ಶಕ್ತಿ ಇದೆ ಹೊರತು ಬಿಜೆಪಿಯವರಿಗೆ ಜನತಾದಳವ್ರಿಗೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದಕ್ಕೆ ನೀವು ಇದನ್ನ ತಾವೆಲ್ಲ ಕೂಡ ವಹಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇದಲ್ಲದೆ ಕೆಲವು ನಾವು ಕಮಿಟಿಗಳನ್ನ ಮಾಡಿದ್ದೇವೆ. ಇವರೆಲ್ಲ ಮಂತ್ರಿಗಳಿಗೆ ಒಂದೊಂದು ಕಮಿಟಿಯ ಜವಾಬ್ದಾರಿಯನ್ನ ವಹಿಸ್ತಾ ಇದ್ದೇವೆ. ಒಂದು ರಿಸೆಪ್ಷನ್ ಕಮಿಟಿ, ಒಂದು ಪ್ರೋಟೋಕಾಲ್ ಕಮಿಟಿ, ಒಂದು ಟ್ರಾನ್ಸ್ಪೋರ್ಟೇಷನ್ ಕಮಿಟಿ, ಎಂಪಿಗಳನ್ನ ವರ್ಕಿಂಗ್ ಕಮಿಟಿ ಮೆಂಬರ್, ಪಿಸಿ ಫ್ರೆಂಡ್, ಸಿಎಲ್ಪಿ, ಎಸಿಸಿ ಮೆಂಬರ್ಸ್, ಎಸಿ ಸೆಕ್ರೆಟರೀಸ್, ಕರ್ನಾಟಕ ಅವರೆಲ್ಲ ಕೂಡ ಇನ್ವೈಟ್ ಮಾಡಕ್ಕೆ ಕರ್ಕೊಂಡು ಬಂದು ರೂಮ್ ಇಡಕ್ಕೆ, ರೂಮ್ ಇಂದ ವೆನ್ಯೂ ಕರ್ಕೊಂಡು ಬರಕ್ಕೆ ಒಂದೊಂದು MLA ಒಬ್ಬೊಬ್ಬ ಮೆಂಬರ್ಗೆ ಅಟ್ಯಾಚ್ಮೆಂಟ್ ಮಾಡ್ತಾ ಇದೀವಿ. ಅಲ್ಲಿ ಯಾಕೆಂದ್ರೆ ನಾವು 400-500 ಗಾಡಿಗಳನ್ನ ಅಲ್ಲಿ ತಗೊಂಡು ಬರೋಕ್ ಆಗುದಿಲ್ಲ. ಅದಕ್ಕೆ MLAಗಳೇ ಬರಬೇಕು, ಅವ್ರ ಗಾಡಿಲೇ ಬರಬೇಕು, ಅವನೇ ಕರ್ಕೊಳ್ಬೇಕು, ಇನ್ನೊಂದು ಗಾಡಿ ಕರ್ಕೊಂಡು ಬರ್ಬೇಕು, ಸ್ಪೇರು ಒಬ್ಬ ಶಿಷ್ಯನ ಬುದ್ಧಿವಂತನ ಹಾಕೊಂಡು ಬರಬೇಕು, ಅವ್ರು ಕರ್ಕೊಂಡು ಬರ್ಬೇಕು. ಆ ರೀತಿ ವ್ಯವಸ್ಥೆ. ಅವ್ರು ಹೋಗಿ ರೂಮ್ ಬಿಟ್ಬಿಟ್ಟು ಇವ್ರದೆಲ್ಲ ಅಕಾಮಿಡೇಷನ್ ಇದೆ, ಅವ್ರು ಹೋಗಿ ನೋಡ್ಕೊಳ್ಬೇಕು. ಆ ಕೆಲಸ ಎಲ್ಲ ನಮ್ಮ PCC ಜಾರ್ಖಂಡ್ PCC ಅಧ್ಯಕ್ಷರು ಬಂದಿದ್ದಾರೆ, ನಮ್ಮ ಸ್ನೇಹಿತರು, ಮಂತ್ರಿಗಳಿದ್ದಾರೆ, ಸುಧಾಕರ್ ಅವರು ಕಾರ್ಯದರ್ಶಿದ್ದಾರೆ, ಚಂದ್ರಶೇಖರ್ ಅವರು ಮತ್ತು ನಮ್ಮೆಲ್ಲ ಉಪಾಧ್ಯಕ್ಷರು, ಎಸಿ ಸೆಕ್ರೆಟರಿ ಇದ್ದಾರೆ, UB ವೆಂಕಟೇಶ್ ಮತ್ತೆಲ್ಲ KPCC ಎಲ್ಲ ಪದಾಧಿಕಾರಿಗಳೆಲ್ಲ ಇದ್ದಾರೆ, ಬ್ಲಾಕ್ ಅಧ್ಯಕ್ಷರಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಎಲ್ಲ ಬಂಧು ಬಗೆಯಿದೆ, ಕಾರ್ಯಕರ್ತರೆಲ್ಲ ಕೂಡ ತಾವೆಲ್ಲ ಇದ್ದೀರಿ, ಶಾಸಕ ಮಿತ್ರರೆಲ್ಲ ಇದ್ದಾರೆ. ಇದೊಂದು ಪೂರ್ವಭಾವಿಯ ಸಭೆಯನ್ನ ಕರೆದಿದ್ದೇವೆ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ 100 ವರ್ಷ ತುಂಬಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ವಹಿಸಿಕೊಂಡು, ಈ ದೇಶದ ಸ್ವಾತಂತ್ರ್ಯದ ಹೋರಾಟದ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಧ್ಯಕ್ಷ ಸ್ಥಾನವನ್ನು ವಹಿಸಿ 100 ವರ್ಷ ತುಂಬಿದೆ. ನಾನು ಪಕ್ಷದ ಅಧ್ಯಕ್ಷನಾಗಿ ನಮ್ಮ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದ್ದು ಬೆಳಗಾವಿನಿಂದ. ಅವರು ಎಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾದರು ಅಲ್ಲೊಂದು ಬಾವಿ ತೋಡಿದ್ದಾರೆ ನೀರಿಗೋಸ್ಕರ. ಅವತ್ತಿನ ಕಾಲದಲ್ಲಿ ಎಲ್ಲಿ ಗಾಂಧಿ ಬಾವಿ ಅಂತ ಇದೆ, ಆ ಜಾಗದಲ್ಲಿ ನೀರನ್ನು ತಂದು ಒಂದಷ್ಟು ಹೆಣ್ಮಕ್ಳು ಕೇಳಿ ನೀರಿನ ರಸ್ತೆ ಚೆಲ್ಲಿ ಕಸ ಗುಡಿಸಿ ಅಲ್ಲಿಂದ ಹೋಗಿ ಆ ಯಾತ್ರೆ ಪ್ರಾರಂಭ ಮಾಡಿ, ಮತ್ತು ಗೃಹ ಜ್ಯೋತಿ 200 ಯೂನಿಟ್ ಅಂತೇಳಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿ, ಅಲ್ಲಿಂದ ನಮ್ಮ 3ನೇ 4ನೇ ಹಂತದ ಹೋರಾಟ ಪ್ರಾರಂಭ ಮಾಡಿ ಇವತ್ತು ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನ ತರಲಿಕ್ಕೆ ನೀವೆಲ್ಲ ಸಹಕಾರವನ್ನ ಮಾಡಿದ್ದೇವೆ. ನಮ್ಮ ಅದೃಷ್ಟಕ್ಕೆ ಈ ವರ್ಷ 100 ವರ್ಷದ ಇತಿಹಾಸ ಪುಟವನ್ನ ಮೆಲುಕಾಕುವಂತ ಒಂದು ಅವಕಾಶ ಇವತ್ತು ನಮ್ಮೆಲ್ಲರೂ ಕೂಡ ದೊರೆತಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ACC ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಆ 100 ವರ್ಷದ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಬಂದಿದೆ. ಇದು ನಮ್ಮ ಭಾಗ್ಯ ಕರ್ನಾಟಕದಲ್ಲಾಗಿದ್ದು, ಅಂದು ಗಾಂಧೀಜಿಯವರು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ರು. ಇಂದು ನಮ್ಮವರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆ ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ. ಇದು ನಮ್ಮೆಲ್ಲರ ಭಾಗ್ಯ. ಯಾವ ರೀತಿ ಸಂದೇಶವನ್ನು ಕಳಿಸಬೇಕು, ಯಾವ ರೀತಿ ಪಕ್ಷವನ್ನ ಸಮರ್ಸ್ಕೊಳ್ಬೇಕು, ಯಾವ ರೀತಿ ಪಕ್ಷವನ್ನ ಕಟ್ಟಬೇಕು ಅನ್ನೋದು ಇಲ್ಲಿಂದ ಹೊಸ ಯುಗಕ್ಕೆ
2028ರಿಗೆ ಒಂದು ಮುನ್ನುಡಿಯನ್ನ ಬರೆಯುವಂತ ಒಂದು ಅವಕಾಶ ನಮಗೆ ಈ ಕಾರ್ಯಕ್ರಮ ರೂಪಿಸ್ತಾ ಇದೆ. ಇದು ಸರ್ಕಾರದ ಕಾರ್ಯಕ್ರಮ ಕೂಡ ಆಗಿದೆ. ಇದು ಪಕ್ಷ ಅಲ್ಲ, ಪಕ್ಷದ ಜೊತೆಗೆ ಸರ್ಕಾರ ಕಾರ್ಯಕ್ರಮ ಕೂಡ ಇದೆ. ಎಚ್.ಕೆ. ಪಾಟೀಲ್ರು, ವೀರಪ್ಪ ಮೊಯ್ಲಿಯವರು ಮತ್ತು ನಮ್ಮ ಬಿ.ಎಲ್. ಶಂಕರ್ ಅವರ ಮುಖಂಡತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಕೆಲವು ಸರ್ಕಾರದ ಮಂತ್ರಿಗಳು ಮತ್ತು ಪಕ್ಷದ ಕಾರ್ಯಕರ್ತರು, ಶಾಸಕರು ಸೇರಿ ಒಂದು 60 ಜನದ ಒಂದು ಸಮಿತಿಯನ್ನು ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಕೂಲಂಕುಷವಾಗಿ ಸರ್ಕಾರ ಏನ್ ಮಾಡಬೇಕು, ಪಕ್ಷ ಏನ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಮೊದಲಿಗೆ ನಾವೀಗಾಗಲೇ ಗಾಂಧಿ ಭವನದಿಂದ ಹಿಡಿದು ಸರ್ಕಾರದ ವತಿಯಿಂದ ಇದು ಗಾಂಧಿ ಸ್ಟ್ಯಾಚ್ಯೂವರೆಗೂ ಕೂಡ ನಡಿಗೆಯನ್ನು ಮಾಡಿ ಅಲ್ಲಿ ಮಕ್ಕಳನ್ನ ಕರೆದು ಎಲ್ಲರೂ ಕೂಡ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿಸಿ ಒಂದು ಕಾರ್ಯಕ್ರಮವನ್ನು ನಡೆಸಿತು. ಅದಾದ್ಮೇಲೆ ಗಾಂಧಿ ಸ್ಟ್ಯಾಚ್ಯೂ ಇಂದ ಹಿಡಿದು ಈ ಭಾರತ್ ಜೋಡೋ ಭವನವರು ಕೂಡ ಒಂದು ನಡಿಗೆಯನ್ನು ಮಾಡಿ ನೀವೆಲ್ಲ ಅದರಲ್ಲಿ ಸಾಕ್ಷಿಯಾಗಿದ್ರಿ, ಪಾಲ್ಗೊಂಡಿದ್ರಿ. ಅಲ್ಲೂ ಕೂಡ ಇಲ್ಲೂ ಕೂಡ ನಾವು ಆ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಚಾಲೂ ಮಾಡಿದ್ವು. ಈಗ ಎಲ್ಲಿ ಆ ಜಾಗ ನಡೀತು ಅಲ್ಲಿ ಗಾಂಧಿ ಭವನದಿಂದ ಅಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯ ಸಭೆಯನ್ನ ಇವತ್ತು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿಯನ್ನ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸ್, ಪಿಸಿಸಿ ಸದಸ್ಯರುಗಳು, ಅಧ್ಯಕ್ಷಗಳು, ಸಿಎಲ್ಪಿ ಲೀಡರ್ಗಳು ಮತ್ತು ರಾಜ್ಯದ ಎಲ್ಲ ಅಧ್ಯಕ್ಷರುಗಳು, 150 ಜನ ಎಂಪಿಗಳು, ಎಐಸಿಸಿ ಸೆಕ್ರೆಟರಿಗಳು, ಇಷ್ಟು ಜನ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ನಡೆಯುವಂಥದ್ದು ವರ್ಕಿಂಗ್ ಕಮಿಟಿ ಮೆಂಬರ್ಸ್, ಪಿಸಿಸಿ ಅಧ್ಯಕ್ಷರುಗಳು ಮತ್ತು ಸಿಎಂಗಳು, ಇಷ್ಟು ಮತ್ತು ಕೆಲವು ಇನ್ವೈಟಿಗಳು ಅಷ್ಟು ಮಾತ್ರ ನಡೀತದೆ. ಅದಾದ್ಮೇಲೆ ಸಾಯಂಕಾಲ ಮಹಾತ್ಮ ಗಾಂಧೀಜಿಯವರದ್ದು ಒಂದು ಪುತ್ಥಳಿಯನ್ನ ಇಲ್ಲಿ ವಿಧಾನಸೌಧದಲ್ಲಿ ಯಾವ ರೀತಿ ಇದೆಯೋ ಅದು ಒಂದು ಉದ್ಘಾಟನೆ ಆಗ್ತದೆ. ಮುಖ್ಯಮಂತ್ರಿಗಳು ಎಲ್ಲ ಕೂಡ ಒಂದು ಭೋಜನಕೂಟ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನೆಲ್ಲ ಹಮ್ಮಿಕೊಂಡು ಆದ್ಮೇಲೆ ನಾಳೆ ಬೆಳಿಗ್ಗೆ 27ನೇ ತಾರೀಕು ಬೆಳಿಗ್ಗೆ ಇದರ ಒಂದು ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ. ಒಂದು ಐತಿಹಾಸಿಕವಾದಂತಹ ಸಮಾವೇಶವನ್ನ ಇವತ್ತು ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಆಹ್ವಾನಿಸಬೇಕು, ನಿಮ್ಗೆಲ್ಲ ತಿಳಿಸ್ಕೊಳ್ಬೇಕು. ನೀವು ಈ ಐತಿಹಾಸಿಕವಾದಂತಹ ಘಟನೆಯಲ್ಲಿ ನೀವು ಕೂಡ ಎಲ್ಲ ಪಾಲ್ಗೊಳ್ಬೇಕು. ಅದನ್ನ ನಾವು ಬೆಳಗಾಂ ಮತ್ತು ಇದು ಮುಂಬೈ ಕರ್ನಾಟಕ, ಕಿತ್ತೂರು ಕರ್ನಾಟಕ ಏನಿದೆ ಅವನ್ನೆಲ್ಲ ನಾನು ಆಹ್ವಾನವನ್ನ ಮಾಡಿ ನೀನೆಲ್ಲ ಮೀಟಿಂಗ್ ಮಾಡಿ, ಅದಾದ್ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ, ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೂ ಕೂಡ ಮುಖ್ಯಮಂತ್ರಿಗಳು, ನಾನು ಎಲ್ಲರೂ ಕೂಡ ಏನೇನು ಜವಾಬ್ದಾರಿ ಅಂತ ಹೇಳಿ ಎಲ್ಲರೂ ಕೂಡ ತಿಳಿಸಿದ್ದೇವೆ. ಎಲ್ಲರಿಗೂ ಜವಾಬ್ದಾರಿಯನ್ನ ಇವತ್ತು ಹಂಚ್ತಾ ಇದ್ದೇನೆ. ಈಗಾಗಲೇ ನಮ್ಮ ಕೆಪಿಸಿಸಿಯ ಪದಾಧಿಕಾರಿಗಳು ಕೂಡ ಯಾರು ಏನೇನು ಮಾಡಬೇಕು ಅಂತ ಹೇಳಿ ಒಂದು ಪಟ್ಟಿಯನ್ನು ಕೂಡ ನಾವು ಮಾಡಿದ್ದೇವೆ. ಅದನ್ನು ಇವತ್ತು ರಾತ್ರಿ ನಾವೆಲ್ಲರೂ ಕೂಡ ನಿಮಗೆ ಜವಾಬ್ದಾರಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಯಾಕೆ ನಿಮ್ಮನ್ನೆಲ್ಲ ಕರೆಸಿದ್ದೀನಿ ಅಂತಂದ್ರೆ ಇದೊಂದು ಐತಿಹಾಸ ಪುಟಕ್ಕೆ ಸೇರುವಂತಹ ಒಂದು ಕಾರ್ಯಕ್ರಮ. ಈಗ ನಿಮ್ಗೆಲ್ಲ 75ರ ಸ್ವಾತಂತ್ರ್ಯ ನಡೆಯ ಒಂದು ರಿಸೆಪ್ಷನ್ ಕಮಿಟಿ, ಒಂದು ಪ್ರೋಟೋಕಾಲ್ ಕಮಿಟಿ, ಒಂದು ಟ್ರಾನ್ಸ್ಪೋರ್ಟೇಷನ್ ಕಮಿಟಿ, ಎಂಪಿಗಳನ್ನ ವರ್ಕಿಂಗ್ ಕಮಿಟಿ ಮೆಂಬರ್, ಪಿಸಿ ಫ್ರೆಂಡ್, ಸಿಎಲ್ಪಿ, ಎಐಸಿಸಿ ಮೆಂಬರ್ಸ್, ಎಐಸಿ ಸೆಕ್ರೆಟರೀಸ್, ಕರ್ನಾಟಕ ಅವರೆಲ್ಲ ಕೂಡ ಇನ್ವೈಟ್ ಮಾಡಕ್ಕೆ, ಕರ್ಕೊಂಡು ಬಂದು ರೂಮ್ ಇಡಕ್ಕೆ, ರೂಮ್ ಇಂದ ವೆನ್ಯೂ ಕರ್ಕೊಂಡು ಬರಕ್ಕೆ ಒಂದೊಂದು MLA ಒಬ್ಬೊಬ್ಬ ಮೆಂಬರ್ಗೆ ಅಟ್ಯಾಚ್ಮೆಂಟ್ ಮಾಡ್ತಾ ಇದೀವಿ. ಅಲ್ಲಿ ಯಾಕೆಂದ್ರೆ ನಾವು 400-500 ಗಾಡಿಗಳನ್ನ ಅಲ್ಲಿ ತಗೊಂಡು ಬರೋಕೆ ಆಗುದಿಲ್ಲ. ಅದಕ್ಕೆ MLAಗಳೇ ಬರಬೇಕು, ಅವ್ರ ಗಾಡಿಲೇ ಬರಬೇಕು, ಅವನೇ ಕರ್ಕೊಳ್ಬೇಕು, ಇನ್ನೊಂದು ಗಾಡಿ ಕರ್ಕೊಂಡು ಬರ್ಬೇಕು, ಸ್ಪೇರು ಒಬ್ಬ ಶಿಷ್ಯನ ಬುದ್ಧಿವಂತನ ಹಾಕೊಳ್ಬೇಕು, ಅವ್ರು ಕರ್ಕೊಂಡು ಬರ್ಬೇಕು. ಆ ರೀತಿ ವ್ಯವಸ್ಥೆ. ಅವ್ರು ಹೋಗಿ ರೂಮ್ ಬಿಟ್ಬಿಟ್ಟು ಇವ್ರದೆಲ್ಲ ಅಕಾಮಿಡೇಷನ್ ಇದೆ, ಅವ್ರು ಹೋಗಿ ನೋಡ್ಕೊಳ್ಬೇಕು. ಆ ಕೆಲಸ ಮಾಡ್ತಾ ಇದೀವಿ. ಇದಲ್ಲದೆ ಅವ್ರ ಪ್ರೋಟೋಕಾಲ್ ಡ್ಯೂಟಿ ಅವ್ರು ಮಾಡಬೇಕು. ಅವ್ರಿಗೆಲ್ಲ ಒಬ್ಬ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಅಟ್ಯಾಚ್ಮೆಂಟ್ ಮಾಡ್ತೀವಿ. ಎಂಪಿಗಳಿಗೆ ಒಬ್ಬೊಬ್ರು ಒಂದೊಂದು ಎಂಪಿನ ಅಟ್ಯಾಚ್ಮೆಂಟ್ ಮಾಡ್ತೀವಿ. ಅವ್ರು ಹೋಗಿ ಆ ಸ್ಥಳಕ್ಕೆ ಎಲ್ಲಿ ನಾವು ಫಂಕ್ಷನ್ ಮಾಡಿದ್ದೇವೆ ಅದಕ್ಕೆ ಅಲ್ಲಿ ಕರ್ಕೊಂಡು ಬರುವಂತ ಕೆಲಸವನ್ನ ಅವ್ರು ಮಾಡಬೇಕಾಗ್ತದೆ, ಹೋಟೆಲ್ ಇಂದ ಆ ಜಾಗಕ್ಕೆ. ಇದಲ್ಲದೆ ಫುಡ್ ಕಮಿಟಿ ಮಾಡಿದ್ದೀವಿ, ಪಬ್ಲಿಸಿಟಿ ಕಮಿಟಿ, ಸೋಷಿಯಲ್ ಮೀಡಿಯಾ ಕಮಿಟಿ, ಮೀಡಿಯಾ ಕಮಿಟಿ,
ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ ಫಾರ್ ಡೆಲಿಗೇಟ್ಸ್ ಮಾಡಿದ್ದೀವಿ. ಆಮೇಲೆ ಕಮಿಟಿ ಫಾರ್ ಸಿಎಂ ಡಿನರ್ ಇರ್ತದೆ, ಅದಕ್ಕೊಂದು ಕೆಲವು ಜವಾಬ್ದಾರಿ ಅಸೆಂಬ್ಲಿ ಒಳಗಡೆ ಅದು ಇರ್ತದೆ. ಗಾಂಧೀಜಿಯವ್ರನ್ನ ಪ್ರತಿಮೆ ಮಾಡುವಂತಹ ಒಂದು ಪ್ರತಿಮೆ ಉದ್ಘಾಟನೆ ಮಾಡುವಂತ ಒಂದು ಇರ್ತದೆ, ಅದಕ್ಕೊಂದು ಕಮಿಟಿ ಮಾಡಿದ್ದೇವೆ. ವೀರ್ ಸೌಧ ಅಂದ್ರೆ ಗಾಂಧಿ ಬಾವಿ ಇರುವಂತ ಜಾಗ, ಅದಕ್ಕೂ ಕೂಡ ಒಂದು ಕಮಿಟಿಯಲ್ಲೂ ಕೂಡ ಒಂದು ಮಾಡಿದ್ದೇವೆ. ಟ್ರಾನ್ಸ್ಪೋರ್ಟೇಷನ್ ಕಲ್ಚರಲ್ ಪ್ರೋಗ್ರಾಮ್ಗೆ ನಮ್ಮ ಶಿವರಾಜ್ ತಂಗಿ ಅವರ ಮುಖಂಡರಲ್ಲಿ ಅವರಿದ್ರು ಕೂಡ ಅವ್ರ ಜೊತೆಗೆ ಒಂದಿಬ್ಬರು MLA ಹಾಕಿರ್ತೀವಿ, ಮಿಕ್ಕಿದ್ದು ಕೆಲವು KPC ಆಫೀಸರ್ಸ್ ಹಾಕಿರ್ತೀವಿ. ಎಲ್ಲ ಕಮಿಟಿ ಕೂಡ ಅವನು ಕೂಡ ಎಲ್ಲ ಹಾಕಿರ್ತೀವಿ. ಆಮೇಲೆ ಎಲ್ಲ ಪಬ್ಲಿಕ್ ನ ಮೊಬಿಲೈಸೇಷನ್ ಮಾಡಲಿಕ್ಕೆ ಅದಕ್ಕೂ ಕೂಡ ಕಮಿಟಿ ಹಾಕಿದ್ದೀವಿ. ಇದಲ್ಲದೆ ಮುಖ್ಯವಾಗಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ಗೆ ಈಗ ನಾನು ಹೇಳ್ತೇನೆ, 20 ಇಲ್ಲ 21ನೇ ತಾರೀಕು ಎಲ್ಲಾ ಜಿಲ್ಲೆ ಅಂದ್ರೆ 62 ಕ್ಷೇತ್ರ ಏನು ಕಲ್ಯಾಣ ಕರ್ನಾಟಕದಲ್ಲಿದೆ, ಇದು ಕಿತ್ತೂರು ಕರ್ನಾಟಕದಲ್ಲಿದೆ, ಅಲ್ಲಿ 21, 20ನೇ ತಾರೀಕು ಒಳಗಡೆ ಒಂದು ಸಭೆ, ಕಾರ್ಯಕರ್ತರ ಸಭೆಯನ್ನ ಈಗ ಹೆಂಗ್ ನಾನು ಇಲ್ಲಿ ಸಭೆಯನ್ನ ಮಾಡಿದ್ದೇನೆ ಆ ರೀತಿಯಲ್ಲಿ ಸಭೆಗಳನ್ನ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕಂದ್ರೆ ಜಾಗೃತಿ ಮೂಡಿಸುವಂತ ಸಭೆ, ಅಲ್ಲಿಂದ ಕನಿಷ್ಠ ಒಂದು ಕ್ಷೇತ್ರದಲ್ಲಿ 4,000-5,000 ಜನ ಕೂಡ ಬೆಳಗಾವಿಗೆ ಅಲ್ಲಿ ಓಡಿಸಬೇಕು. ದೊಡ್ಡ ಮಹಾಸಮಾವೇಶ ಆಗಬೇಕು. ಕಂಪ್ಲೀಟ್ ಇಡೀ ಬೆಳಗಾಂ ಒಂದು ಚಿತ್ರವನ್ನೇ ಒಂದು ಬದಲಾವಣೆ ಮಾಡೋ ರೀತಿಯಲ್ಲಿ ಅಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಕೂಡ ಅಲ್ಲಿಂದ ಇಲ್ಲಿಂದ ಜನ ಹೋಗೋದು ಬೇಡ, ಇಲ್ಲಿಂದ ಬರೀ ಲೀಡರ್ಸ್ ಹೋದ್ರು ಸಾಕ್ತಂಗೆ, ಇಂಪಾರ್ಟೆಂಟ್ ಕಾರ್ಯಕರ್ತರು ಬಂದ್ರು ಸಾಕ್ತಂಗೆ ಕಣ್ಣು ನೋಡ್ಕೊಂಡು ನಾನು ಇತಿಹಾಸ ಪುಟಕ್ಕೆ ಹಿಂಗ್ ಹೋಗಿದ್ದೆ, ಈ ಕಾರ್ಯಕ್ರಮದಲ್ಲಿ ಸೆಷನ್ ಅಲ್ಲಿ ನಾನು ಪಾಲ್ಗೊಂಡಿದ್ದೇನೆ. 100 ವರ್ಷದ ಏನು ಒಂದು ವರ್ಕಿಂಗ್ ಕಮಿಟಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಗಾಂಧೀಜಿಯವರು, ಬಿಜೆಪಿಯವರಲ್ಲ ಇದನ್ನ ರೈಟ್ ನ ಹೋಲ್ಡ್ ಮಾಡುವಂತದ್ದು, ಗಾಂಧೀಜಿಯವ್ರನ್ನ ನಾವು ನಮ್ಗೆ ಶಕ್ತಿ ಇದೆ, ನಮ್ಗೆ ಪರಂಪರೆ ಇದೆ, ನಮ್ಗೆ ಇತಿಹಾಸ ಇದೆ, ಆ ಇತಿಹಾಸವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ನಾವೆಲ್ಲ ಕೂಡ ಬದ್ಧರಾಗಬೇಕು, ಅದಕ್ಕೆ ನಾವೆಲ್ಲ ತಯಾರಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮ್ಗೆಲ್ಲ ತಿಳಿಸ್ಲಿಕ್ಕೆ ನಾನು ಕರೆದಿದ್ದೇನೆ. ಅದಕ್ಕೆ ನೀವೆಲ್ಲ ಇಲ್ಲಿ ಸಿದ್ಧರಾಗಬೇಕು. ಬ್ಲಾಕ್ ಪ್ರೆಸಿಡೆಂಟ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಬ್ಲಾಕ್ ಇಂದ ನಿಮ್ಮ ಜಿಲ್ಲೆಯಿಂದ ಎಲ್ಲ ಲೀಡರ್ಸ್ ನ ಇಂಪಾರ್ಟೆಂಟ್ ಲೀಡರ್ಸ್ ಎಲ್ಲರಿಗೂ ಕೂಡ ತಿಳಿಸಬೇಕು. ನೀವೀಗ ನಮ್ಮ ಜನರು ಒಂದು ಪಾಂಪ್ಲೆಟ್ ನಾನು ಮಾಡಿ ಕೊಟ್ಟು ನಿಮಗೆ ಕಳಿಸ್ತೀನಿ, ನೀವೇ ಅದನ್ನ ಪಾಂಪ್ಲೆಟ್ ನ ನಿಮ್ಮ ಕ್ಷೇತ್ರದ ಹೆಸರಿನಲ್ಲಿ ಪ್ರಿಂಟ್ ಮಾಡಿಕೊಂಡು ನಾವು ಆಹ್ವಾನ ಪತ್ರಕ್ಕೆ ಟೈಪು ಎಲ್ಲ ಲೀಡರ್ಗೂ ಕಳಿಸ್ಬೇಕು. ಒಬ್ರು ಕೊಟ್ಟು ಒಬ್ರು ಕೊಡೋದು ಬಹಳ ಬೇಡ. ಯಾರು ಸಕ್ರಿಯವಾಗಿ ಕಾರ್ಯಕರ್ತಿದ್ದಾರೆ, ಯಾರ ಮುಖಂಡಗಳು ನೀವು ಮೀಟಿಂಗ್ಗಳಿಗೆ ಯಾರನ್ನ ಆಹ್ವಾನಿಸ್ತೀರಿ ಅವರು ಕೂಡ ಎಲ್ಲ ಕೂಡ ಈ ಸಂದರ್ಭದಲ್ಲಿ ಈ ಸಭೆಗೆ ನೀವು ಹಾಕೊಂಡು ನಿಮ್ಮ ಖರ್ಚಿನಲ್ಲಿ ನೀವು ಬರಬೇಕಾಗ್ತದೆ. ರೈಲಲ್ಲಿ ಬರೋರು ಬರಲಿ, ಟ್ರೈನಲ್ಲಿ ಬರೋರು ಬರಲಿ, ರೈಲಲ್ಲಿ ಬರಲಿ, ಇಲ್ಲ ಬಸ್ಗಳು ಮಾಡ್ಕೊಂಡು ಬರೋದು ಬರಲಿ, ಆದಷ್ಟು ಬೆಳಗಾವಿನ ಅವಾಯ್ಡ್ ಮಾಡುವಂತ ಕೆಲಸ ತಾವು ಮಾಡಿ. ಜಾಗ ಸಿಕ್ಕಿದ್ರೆ ಬೆಳಗಾವಿನಲ್ಲೂ ಮಾಡ್ತೀವಿ, ನಮ್ದೇನು ಅಭ್ಯಂತರ ಏನಿಲ್ಲ. ಬೇರೆ ಯಾವ್ದಾದ್ರು ನಿಮ್ಗೆ ಜಾಗಗಳು ಸಿಕ್ಕಿದ್ರೆ ಅಲ್ಲೇ ಬೇಕಾದ್ರೂ ಮಾಡ್ಕೊಳ್ಳಿ, ಇಲ್ಲ ದೂರದಲ್ಲಿ ಮಾಡ್ಕೊಳ್ಳಿ. ಸೆಕೆಂಡ್ ಟೈಮ್ ಅಕ್ಕಪಕ್ಕ 20-30 ಕಿಲೋಮೀಟರ್ ಅಲ್ಲಿ ಗೋಕಾಕಲ್ಲಿ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ, ಕಿತ್ತೂರಲ್ಲಿ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ನನಗೆ ಹುಬ್ಳಿ ಧಾರವಾಡದಿಂದನೂ 1 ಅವರ್ ಮಾತ್ರ ಜರ್ನಿ ಇದೆ. ಬೇಕಾದಷ್ಟು ಹುಬ್ಳಿ ಧಾರವಾಡದಲ್ಲಿ ಅಕಾಮಿಡೇಷನ್ಸ್ ಎಲ್ಲ ಬೇಕಾದಷ್ಟೆಲ್ಲ ಇದೆ. ಅದೆಲ್ಲ ಕೂಡ ನೀವು ಮಾಡ್ಕೊಂಡು ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಿಮ್ಗೆ ನಾವು ಅದನ್ನ ಫೆಸಿಲಿಟಿ ಮಾಡ್ಕೊಳ್ಳಿ ನಮ್ಮ ಕೈಯಲ್ಲಿ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ತಾವೇ ಇದನ್ನ ಮಾಡ್ಕೊಳ್ಬೇಕು. ಆಮೇಲೆ ಕೆಲವು ಜನರಲ್ ಸೆಕ್ರೆಟರೀಸ್, ವೈಸ್ ಪ್ರೆಸಿಡೆಂಟ್ಸ್ ಏನಿದ್ದೀರಿ, ನಿಮ್ಗೆ ಕೆಲಸ ಇಲ್ಲಿ ನಾವು ಅಟ್ಯಾಚ್ ಮಾಡ್ತೀವಿ. ಈಗ ಸದ್ಯಕ್ಕೆ ನೀವು ಅಬ್ಸರ್ವರ್ಸ್ ಆಗಿ 21, 22ನೇ ತಾರೀಕು ಕೆಲವು ಏನು 60 ಕ್ಷೇತ್ರ ಇದೆ, 60 ಕ್ಷೇತ್ರಕ್ಕೆ ಜವಾಬ್ದಾರಿಯನ್ನು ನಾವು ಹಾಕ್ತೀವಿ. ಅಲ್ಲೋಗಿ ಮೀಟಿಂಗ್ ಗಳನ್ನ ಕಂಡಕ್ಟ್ ಮಾಡಿ ಕೊನೆಯವರೆಗೂ ಕೂಡ ಯಾವ್ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಜನ ಹೊರಡಿಸ್ತಾ ಇದ್ದಾರೆ, ಅವರು ಸಕ್ರಿಯವಾಗಿದ್ದಾರೋ, MLAಗಳು ಮಾಡ್ತಾ ಇದ್ದಾರೋ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ತಾ ಇದ್ದಾರೋ, ಮಂತ್ರಿಗಳು ಮಾಡ್ತಾ ಇದ್ದಾರೋ ಅಂತ ಹೇಳಿ ನೀವು ವಾಚ್ ಮಾಡ್ಬಿಟ್ಟು ಅವ್ರು ಎಷ್ಟು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತೇಳಿ ಮಾಡಬೇಕು. ಆಮೇಲೆ KPCC ಅಂತ ಒಂದು ಕಂಟ್ರೋಲ್ ರೂಮ್ ವ್ಯವಸ್ಥೆ ಇರ್ತದೆ, ACCಯವರು ಬಂದು ಒಂದು ಕಂಟ್ರೋಲ್ ರೂಮ್ ಮಾಡ್ತಾರೆ, ಎಲ್ಲ ಕಡೆನೂ ಇರ್ತದೆ. ಅಲ್ಲೊಂದು ಕಂಟ್ರೋಲ್ ರೂಮ್ ವ್ಯವಸ್ಥೆಯನ್ನ ಮಾಡಿರ್ತೀವಿ. ಆ ಕಂಟ್ರೋಲ್ ರೂಮ್ಗೆ ಅಲ್ಲಿ ವ್ಯವಸ್ಥೆಗೆ ಇನ್ಫಾರ್ಮೇಶನ್ ಕೊಡುವಂತ ಕೆಲಸನ ತಾವು ಮಾಡಬೇಕು. ಎಲ್ಲರದ್ದು ಫೋನ್ ಇದೆ, ಎಲ್ಲರದ್ದು ನಂಬರ್ಸ್ ಇದೆ. ಆಮೇಲೆ ಯಾರು ಬ್ಲಾಕ್ ಪ್ರೆಸಿಡೆಂಟ್ಸ್ ಇದ್ದೀರಿ, ಯಾರು KPCC ಮೆಂಬರ್ಸ್ ಇದ್ದೀರಿ, ಯಾರು ಈ ಶಾಸಕರಿದ್ದೀರಿ, ಮಾಜಿ ಶಾಸಕರಾಗಿದ್ದೀರಿ, ಯಾರು DCC ಅಧ್ಯಕ್ಷರಿದ್ದೀರಿ, ಆಮೇಲೆ ಯಾರು ಫ್ರಂಟ್ ಆರ್ಗನೈಸೇಷನ್ಸ್, ಸೆಲ್ಫ್ ಡಿಪಾರ್ಟ್ಮೆಂಟ್ ನ ಅಧ್ಯಕ್ಷರಿದ್ದೀರಿ, ಅವ್ರದ್ದು ಫೋಟೋಗಳನ್ನ ತಾಲೂಕು ಇರ್ಬೋದು, ಡಿಸ್ಟಿಕ್ ಇರ್ಬೋದು, ಆ ಫೋಟೋಗಳು ಕೂಡ ಅವ್ರ ಹೆಸರು, ಅವ್ರ ಅಡ್ರೆಸ್ ಇಲ್ಲಿ ಕೊಟ್ರೆ ಅವ್ರಿಗೆ ಆದಷ್ಟು ನಾವು ಟ್ರೈ ಮಾಡ್ತೀವಿ. ಅವ್ರ ಹೆಸರುಗಳಿಗೆ ನಾವು ಡೈರೆಕ್ಟ್ ಆಗಿ ಅವ್ರ ಫೋಟೋ ಹಾಕ್ಬಿಟ್ಟು ಅವ್ರದೊಂದು ಐಡೆಂಟಿಫಿಕೇಶನ್ ಕಾರ್ಡ್, ಇನ್ವಿಟೇಷನ್ ಕೊಡೋಕೆ ಆಗ್ತದ ಅನ್ನೋದು ಕೂಡ ನೋಡ್ತೀವಿ. ಇಲ್ಲಿಂದ ಬರೋರಿಗೆ ಒಂದು ಪ್ರತ್ಯೇಕವಾದಂತ ಐಡೆಂಟಿಫಿಕೇಶನ್ ಮೇಲೆ ಮುಂದೆ ಕುಂಡ್ರಿಸಕ್ಕೆ ಸ್ಟೇಜ್ ಮೇಲೆ ಒಂದು ಯಾರು ಕುಂಡ್ರಿಸಕ್ಕಾಗುತ್ತೆ ಅದು ತಮ್ಗೆ ಗೊತ್ತಿದೆ. ಆ ಲೀಡರ್ಸ್ ಅಲ್ಲಿ ಇದ್ದಾಗ ಪ್ರೋಟೋಕಾಲ್ ಅಲ್ಲಿ ಸೆಕ್ಯೂರಿಟಿ ಝೋನ್ ಅಲ್ಲಿ ಯಾರು ಇರೋದಿಲ್ಲ. MPC ಒಂದು ಸ್ಟ್ಯಾಂಡ್ ಅಲ್ಲಿ ಇರ್ತದೆ, ನಮ್ಮ MLAs ಮಂತ್ರಿಗಳೇ ಒಂದು ಸ್ಟ್ಯಾಂಡ್ ಅಲ್ಲಿ ಇರ್ತಾರೆ.
ಮಧ್ಯದಲ್ಲಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ. ಅದು ಎಸಿಸಿಯ ಪದ್ಧತಿ ಆ ರೀತಿ ಇದೆ. ನಾವು ಸಂಘಟನೆ ಮಾಡೋರು ಅಷ್ಟೇ, ಕಾರ್ಯಕ್ರಮ ನಡೆಸೋದು ಎಸಿಸಿ ಅವರು. ಇದು ತಾವು ಗಮನದಲ್ಲಿ ಇಟ್ಕೊಂಡು ಇದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಗೆಲ್ಲರೂ ಕೂಡ ನಾನು ತಿಳಿಸದೆ ಬರೀ ಬೆಳಗಾವಿ ಮಾಡಿಕೊಂಡು ಅಲ್ಲೇ ಮಾಡ್ಕೊಂಡ್ರೆ ಇದು ತಪ್ಪಾಗ್ತದೆ ಅನ್ನೋ ದೃಷ್ಟಿಯಿಂದ ನಿಮ್ಗೆಲ್ಲ ತಿಳಿಸಲೇಬೇಕು ಅಂತೇಳಿ ಪೂರ್ವಭಾವಿ ಸಭೆಯನ್ನ ಇವತ್ತು ನಾನು ಕರೆದಿದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.